ಈಗ ನೋಡಿ, ನಾನು 2026ರ ರೀನೀಟನ್ನು ಒಂದು ಅನಾಲಿಸಿಸನ್ನು ಮಾಡಿದ್ದೇನೆ. ಈ ಒಂದು ಅನಾಲಿಸಿಸ್ ನಿಜವಾಗಲೇಬೇಕಂತ ಇಲ್ಲ. ಇಲ್ಲಿ ನಾನು ಹೇಳುವಂತಹ ಎಲ್ಲ ಮಾರ್ಕ್ಸ್ ಇದೆಯಲ್ಲ, ಇದಕ್ಕಿಂತ ಕಡಿಮೆ ಕಟ್ ಆಫ್ನಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಂತ ನಾನು ಆಶಿಸ್ತೇನೆ. ಈ ಒಂದು ರೀನೀಟ್ ಎಕ್ಸಾಮ್ ಯಾವ ರೀತಿಯಲ್ಲಿ ಟಫ್ನೆಸ್ ಲೆವೆಲ್ ಇತ್ತು, ಈ ಒಂದು ನೀಟ್ ಕಟ್ ಆಫ್ ಎಷ್ಟು ಆಗ್ಬೋದು, ಮತ್ತು ಎಲ್ಲವನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಪೇಪರ್ ಲೆವೆಲ್ ಯಾವ ರೀತಿ ಇತ್ತು, ಫಿಸಿಕ್ಸಲ್ಲಿ ಯಾವ ರೀತಿ ಇತ್ತು, ಕೆಮಿಸ್ಟ್ರಿ ಯಾವ ರೀತಿ ಇತ್ತು, ಬಯಾಲಜಿಯಲ್ಲಿ ಯಾವ ರೀತಿ ಇತ್ತು. ಮೊದಲು ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಬನ್ನಿ. ಅದಾದಮೇಲೆ ಈ ವಿಡಿಯೋನ ನೋಡಿ. ನಾನು ಇಲ್ಲಿ ಮಾಡುತ್ತಿರುವುದು ಕೇವಲ ಪ್ರೆಡಿಕ್ಷನ್ಸ್ ಆಗಿರುತ್ತೆ. ಇದು ನಿಜವಾಗಲೇಬೇಕಂತ ಇರೋದಿಲ್ಲ. ಇಲ್ಲಿ ಹೇಳುವಂತಹ ಮಾಹಿತಿ ನಾನು ಕೇವಲ ಪ್ರೆಡಿಕ್ಷನ್ಸ್ಗಳನ್ನು ಹೇಳ್ತಾ ಇದ್ದೇನೆ. ಪ್ರೀವಿಯಸ್ ಇಯರಲ್ಲಿ ಯಾವ ಟ್ರೆಂಡನ್ನು ಫಾಲೋ ಮಾಡ್ತಾ ಇತ್ತು, ಆ ಟ್ರೆಂಡ್ನ ಪ್ರಕಾರ ಈ ಒಂದು ಪ್ರೆಡಿಕ್ಷನನ್ನು ಮಾಡ್ತಾ ಇದ್ದೇನೆ. ಇದನ್ನು ನೋಡಿ ನೀವು ಟೆನ್ಷನ್ ಆಗೋದು ಬೇಕಾಗಿಲ್ಲ. ಇಷ್ಟು ಮಾರ್ಕ್ಸ್ ಬಂದರೆ ನನಗೆ ಸಿಗುತ್ತೆ ಅಂತ ತಿಳ್ಕೊಳ್ಳೋದು ಬೇಕಾಗಿಲ್ಲ. ಜಸ್ಟ್ ನೀವು ಒಂದು ಅಜಂಪ್ಷನ್ ಮಾಡ್ಬೋದು, ಈ ವರ್ಷದ ಕಟ್ ಆಫ್ ಇಷ್ಟು ನಿಲ್ಬೋದು ಅಂತ ನೀವು ಒಂದು ಪ್ರೆಡಿಕ್ಷನನ್ನು ಮಾಡ್ಬೋದಾಗಿರುತ್ತೆ. ಇದರಲ್ಲಿ ಯಾವ ಫ್ಯಾಕ್ಟರ್ಸ್ಗಳನ್ನು ನಾನು ಕನ್ಸಿಡರ್ ಮಾಡಿದ್ದೇನೆ ಅಂದರೆ, ಕೇವಲ ಟಫ್ನೆಸ್ ಲೆವೆಲನ್ನು ಕನ್ಸಿಡರ್ ಮಾಡಿಕೊಂಡು ಈ ಒಂದು ಪ್ರೆಡಿಕ್ಷನನ್ನು ಮಾಡ್ತಾ ಇದ್ದೇನೆ. ಆದರೆ ಕೇವಲ ಪ್ರೆಡಿಕ್ಷನನ್ನು ನಾವು ಟಫ್ನೆಸ್ ಲೆವೆಲ್ ಮೇಲೆ ಮಾಡೋದು ತಪ್ಪಾಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಎಂಬುದು ಕೂಡ ಮ್ಯಾಟರ್ ಆಗುತ್ತೆ. ಈ ಒಂದು ಕಟ್ ಆಫ್ ಇದೆಯಲ್ಲ, ಇದು ಬಹಳಷ್ಟು ಫ್ಯಾಕ್ಟರ್ಗಳ ಮೇಲೆ ಒಂದು ಡಿಪೆಂಡ್ ಆಗಿರೋದ್ರಿಂದ ಈ ಪ್ರೆಡಿಕ್ಷನ್ ನಿಜವಾಗಲೇಬೇಕಂತ ನಾನು ಹೇಳೋದಿಲ್ಲ. ಈ ಒಂದು ಪ್ರೆಡಿಕ್ಷನ್ ರಾಂಗ್ ಆಗಲಿ ಅಂತ ಕೂಡ ನಾನು ಭಾವಿಸ್ತೇನೆ. ಈ ಒಂದು ಕಟ್ ಆಫ್ ಹೇಳ್ತಾ ಇದ್ದೀನಿಲ್ಲ 530 ಅಂತ, ಇದಕ್ಕಿಂತ ಕಡಿಮೆ ಕಟ್ ಆಫ್ ನಿಂತ್ಕೊಳ್ಳಿ. ಎಲ್ರಿಗೂ ಕೂಡ ನಮ್ಮ ಕರ್ನಾಟಕದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ, ಬಾರ್ಡರ್ ಲೈನಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗಲಿ ಅಂತ ನಾನು ಆಶಿಸ್ತೇನೆ. ಅಷ್ಟೇ ಅಲ್ಲದೆ ಈ ಒಂದು ಕಟ್ ಆಫ್ ಇದೆಯಲ್ಲ, ಇದನ್ನು ಭಾಳಷ್ಟು ಜನ ಪ್ರೆಡಿಕ್ಷನ್ ಮಾಡ್ತಾರೆ. ಎಲ್ಲರದು ಕೂಡ ಒಂದು ಪ್ರೆಡಿಕ್ಷನ್ ಆಗಿರುತ್ತೆ. ಯಾರು ಕೂಡ 100ಗೆ 100% ಹೇಳೋದಕ್ಕೆ ಸಾಧ್ಯವಿಲ್ಲ. ನಾನು ಇದರ ಬಗ್ಗೆ ಪೂರ್ತಿಯಾದಂತಹ ಮಾಹಿತಿಯನ್ನು ಕೊಡ್ತೇನೆ ಇನ್ನು ಕೆಲವೇ ದಿನಗಳಲ್ಲಿ. ಈಗ ನಾನು ಕೇವಲ ಒಂದು ಈಗಿನ ಪರಿಸ್ಥಿತಿಯಲ್ಲಿ ಯಾವ ಒಂದು ಕಟ್ ಆಫ್ ನಿಲ್ಬೋದು ಅಂತ ನಾನು ಹೇಳ್ತೇನೆ. ಅಷ್ಟೇ ಅಲ್ಲದೆ ಈ ಒಂದು ಕಟ್ ಆಫ್ ಇನ್ನೂ ಡೌನ್ ಆದರೂ ಆಗ್ಬೋದು. ಯಾಕಂದರೆ ಈ ವರ್ಷವೂ ಕೂಡ ಕರ್ನಾಟಕದಲ್ಲಿ ಭಾಳಷ್ಟು ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಲಿದೆ. ಆಲ್ರೆಡಿ 500 ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಕೂಡ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅದರ ಬಗ್ಗೆ ಕೂಡ ನಿಮಗೆ ನಾಳೆ ಮಾಹಿತಿಯನ್ನು ತಿಳಿಸ್ತೇನೆ. ಎಷ್ಟು ಕಾಲೇಜ್ಗಳಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಎಂಬುದನ್ನು ಕೂಡ ನಿಮಗೆ ಮಾಹಿತಿಯನ್ನು ದೊರಕಿಸ್ತೇನೆ. ಈ ಎಲ್ಲ ಮಾಹಿತಿಯನ್ನು ಕನ್ಸಿಡರ್ ಮಾಡಿದ್ರೆ ಈ ಒಂದು ಕಟ್ ಆಫ್ ಇನ್ನೂ ಡಿಕ್ರೀಸ್ ಆದರೆ ಬಹಳಷ್ಟು ಒಳಿತು. ನಾನು ಪ್ರೆಡಿಕ್ಷನ್ ಮಾಡುವಂತಹ ಮಾಹಿತಿ ತಪ್ಪಾಗಲಿ ಅಂತ ನಾನು ಭಾವಿಸ್ತೇನೆ, ಹಾಗೆ ಆಶಿಸ್ತೇನೆ. ಈಗ ನಾವು GM ಕ್ಯಾಟಗರಿಯ ಕಟ್ ಆಫ್ ಅನ್ನು ನೋಡೋಣ. GM ಕ್ಯಾಟಗರಿಯಲ್ಲಿ, ಜನರಲ್ ಕ್ಯಾಟಗರಿಯಲ್ಲಿ ನಾನು ಏನು ಭಾವಿಸ್ತೇನೆ ಅಂದರೆ, ಈ ವರ್ಷ 520ರಿಂದ 530ರವರೆಗೆ ಕಟ್ ಆಫ್ ಹೋಗಬಹುದು. 2025ರಲ್ಲಿ ಟಫ್ನೆಸ್ ಲೆವೆಲ್ ಯಾವ ರೀತಿ ಇತ್ತಲ್ಲ, ಆ ಒಂದು ಟಫ್ನೆಸ್ ಲೆವೆಲ್ಗೆ ಸ್ವಲ್ಪ ಕಮ್ಮಿ ಈ ವರ್ಷದ ಟಫ್ನೆಸ್ ಇತ್ತು. ಈ ಎಲ್ಲ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿದ್ರೆ ಈ ವರ್ಷದ ಜನರಲ್ ಕ್ಯಾಟಗರಿ ಕಟ್ ಆಫ್ 530ಕ್ಕೆ ನಿಲ್ಬಹುದಾಗಿರುತ್ತೆ. ನಾನು ಹೇಳ್ತಾ ಇರೋದು ಸೆಮಿ ಗೌರ್ಮೆಂಟ್ನ ಕಟ್ ಆಫ್ ಅನ್ನು ಹೇಳ್ತಾ ಇದ್ದೇನೆ. ಸೆಮಿ ಗೌರ್ಮೆಂಟ್ ಅಂದ್ರೆ ಏನು? ಈಗ ಗೌರ್ಮೆಂಟ್ ಕಾಲೇಜ್ ಇರುತ್ತೆ. ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟನ್ನು ನೀವು ತೆಗೆದುಕೊಳ್ತೀನಿ ಅಂದರೆ ಅದಕ್ಕೆ ಗೌರ್ಮೆಂಟ್ ಸೀಟ್ ಅಂತ ಕರೀತಾರೆ. ಗೌರ್ಮೆಂಟ್ ಸೀಟ್ ಅಂದರೆ ಗೊತ್ತಾಯ್ತು ನಿಮಗೆ. ಸೆಮಿ ಗೌರ್ಮೆಂಟ್ ಸೀಟ್ ಅಂದ್ರೆ ಏನು? ಪ್ರೈವೇಟ್ ಕಾಲೇಜಲ್ಲಿರುವಂತಹ ಗೌರ್ಮೆಂಟ್ ಸೀಟನ್ನು ನೀವು ತೆಗೆದುಕೊಳ್ಬೇಕಂದ್ರೆ, ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೇನೆ, ಆಲ್ ಅಮೀನ್ ಕಾಲೇಜ್ ಅನ್ನೋದು ಬಿಜಾಪುರಲ್ಲಿ ಇದೆಯಲ್ಲ, ಅಂತ ಕಾಲೇಜು ಪ್ರೈವೇಟ್ ಕಾಲೇಜ್ ಆಗಿದೆ. ಆ ಒಂದು ಪ್ರೈವೇಟ್ ಕಾಲೇಜಲ್ಲಿ ನಿಮಗೆ ಒಂದು ಸೀಟ್ ಬೇಕಾಗಿದೆ, ಗೌರ್ಮೆಂಟ್ ಸೀಟ್. ಆ ಗೌರ್ಮೆಂಟ್ ಸೀಟ್ಗೆ 1,50,000 ಫೀಸ್ ಇರುತ್ತೆ. ಆ ಒಂದು ಸೀಟನ್ನು ನೀವು ತೆಗೆದುಕೊಳ್ಬೇಕಂದ್ರೆ ಅದಕ್ಕೆ ಸೆಮಿ ಗೌರ್ಮೆಂಟ್ ಅಂತ ಕರೀತಾರೆ. ಆ ಸೆಮಿ ಗೌರ್ಮೆಂಟ್ ಅನ್ನ ತೆಗೆದುಕೊಳ್ಬೇಕಂದ್ರೆ ಕಟ್ ಆಫ್ ಎಷ್ಟಿರಬೇಕಂದ್ರೆ 530 ಅಂತ ನಾನು ಪ್ರಿಡಿಕ್ಷನ್ ಮಾಡ್ತಾ ಇದ್ದೇನೆ. ನಿಮ್ದೇನಾದರೂ ಜನರಲ್ ಕ್ಯಾಟಗರಿ ಇದ್ದು ರೂರಲ್ ರಿಸರ್ವೇಷನ್ ಬರ್ತಾ ಇದ್ರೆ ಅಂತ ಸಂದರ್ಭದಲ್ಲಿ 520 ಮಾರ್ಕ್ಸ್ ಇದ್ರೆ ನಿಮಗೆ ಸಿಗುತ್ತೆ. ಅಂದ್ರೆ ಈ ಒಂದು ಟ್ರೆಂಡ್ ಇದೆ ನೋಡಿ, ಲಾಸ್ಟ್ ಇಯರ್ ಕೂಡ ಇದೇ ರೀತಿಯಲ್ಲಿ ಇತ್ತು. ನಿಮ್ದು ಏನಾದರೂ 530ಕ್ಕೆ ಜನರಲ್ ಕ್ಯಾಟಗರಿ ಕಟ್ ಆಫ್ ನಿಂತ್ಕೊಂಡ್ರೆ, ರೂರಲ್ ಅಥವಾ ಕನ್ನಡ ಮೀಡಿಯಂ ಇದ್ರೆ ಈ ರೀತಿಯ ಟ್ರೆಂಡೇ ಫಾಲೋ ಆಗುತ್ತೆ. 10 ಮಾರ್ಕ್ಸ್ಗಳ ಡಿಫರೆನ್ಸ್ ಇರುತ್ತೆ. ಕನ್ನಡ ಮೀಡಿಯಂ ಇದ್ರೆ ಜಾಸ್ತಿ ಬೆನಿಫಿಟ್ ಇರುತ್ತೆ. 510ರವರೆಗೆ ಈ ಒಂದು ಕಟ್ ಆಫ್ ಹೋಗಬಹುದು ಅಂತ ನಾನು ಭಾವಿಸ್ತೇನೆ. ಎಲ್ಲವೂ ಕೂಡ ನಾನು ಹೇಳ್ತಾ ಇರೋದು ಸೆಮಿ ಗೌರ್ಮೆಂಟ್ ಸೀಟ್ಗೆ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅನ್ನೋದನ್ನ ಕೂಡ ನಾನು ಹೇಳ್ತಾ ಇದ್ದೇನೆ. ಓವರ್ ಆಲ್ ಆಗಿ ಜನರಲ್ ಕ್ಯಾಟಗರಿಯ ಕಟ್ ಆಫ್ 530ರವರೆಗೆ ಈ ವರ್ಷ ನಿಲ್ಲಬಹುದು ಅಂತ ನನ್ನ ಪ್ರಿಡಿಕ್ಷನ್ ಆಗಿದೆ. ಇದು ತಪ್ಪಾಗ್ಲಿ, ಇದಕ್ಕಿಂತ ಕಡಿಮೆ ನಿಲ್ಲಿ ಅನ್ನೋದು ನನ್ನ ಆಶೆಯಾಗಿರುತ್ತೆ. ಮುಂದುವರೆದು ನಿಮ್ದೇನಾದರೂ 3B ಕ್ಯಾಟಗರಿ ಬರ್ತಾ ಇತ್ತು, ನಿಮ್ದೇನಾದರೂ 3A ಕ್ಯಾಟಗರಿ ಬರ್ತಾ ಇತ್ತು, ಎರಡಕ್ಕೂ ಕೂಡ ಅಷ್ಟೇ ಕಟ್ ಆಫ್ ನಿಲ್ಕೊಳ್ಳುತ್ತೆ. ಜನರಲ್ ಕ್ಯಾಟಗರಿ ಇದ್ದಂಗೆ ಇದು. ಅಂದ್ರೆ ಆಲ್ಮೋಸ್ಟ್ ಆಗಿ ನೀವು ಜನರಲ್ ಕ್ಯಾಟಗರಿ ಇದ್ದಂಗೆ, ಜನರಲ್ ಕ್ಯಾಟಗರಿಯ ಕಟ್ ಆಫ್ ಎಷ್ಟು ನಿಂತ್ಕೊಳ್ಳುತ್ತೋ ಅಷ್ಟೇ ಕಟ್ ಆಫ್ ಈ ಒಂದು ಕ್ಯಾಟಗರಿಗಳಲ್ಲಿ ನಿಂತ್ಕೊಳ್ಳುತ್ತೆ. 1-2 ಮಾರ್ಕ್ಸ್ಗಳಷ್ಟು ಡಿಫರೆನ್ಸ್ ಆಗ್ಬೋದು ಹೊರತು ಬಹಳಷ್ಟು ಡಿಫರೆನ್ಸ್ ಆಗೋದಿಲ್ಲ. ಇಲ್ಲಿ ಏನಾದರೂ 530ರವರೆಗೆ ಈ ಒಂದು ಕಟ್ ಆಫ್ ನಿಂತ್ಕೊಳ್ಬಹುದು ಅಂತ ನನ್ನ ಅನಿಸಿಕೆ ಇದೆ. ಅಷ್ಟೇ ಅಲ್ಲದೆ ರೂರಲ್ ಇದ್ರೆ 520ರ ತನಕ ನಿಂತ್ಕೊಳ್ಬಹುದು. ಕನ್ನಡ ಮೀಡಿಯಂ ಇದ್ರೆ 510ರ ತನಕ ನಿಂತ್ಕೊಳ್ಬಹುದು. 3A, 3AG, 3AR ಮತ್ತು 3AK ಕಟ್ ಆಫ್ ಅನ್ನು ಈ ರೀತಿ ನಿಲ್ತ್ಕೊಳ್ಬಹುದು ಆಗಿರುತ್ತೆ. ಅಷ್ಟೇ ಅಲ್ಲದೆ ನಿಮ್ದು ಏನಾದರೂ ಹೈದರಾಬಾದ್ ಕರ್ನಾಟಕ ಬರ್ತಾ ಇದ್ರೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಕಟ್ ಆಫ್ ಹೋಗುತ್ತೆ, ಬಹಳಷ್ಟು ಡಿಫರೆನ್ಸ್ ಆಗೋದಿಲ್ಲ. ಇನ್ನೊಂದು ಬಾರಿ ಹೇಳ್ತಾ ಇದ್ದೇನೆ, ಕೇವಲ ಪ್ರೆಡಿಕ್ಷನ್ ಆಗಿರೋದ್ರಿಂದ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಬೇಡಿ. ಈ ಒಂದು ಕಟ್ ಆಫ್ ರಾಂಗ್ ಆಗಲಿ, ನಾನೇ ಹೇಳ್ತಾ ಇದ್ದೇನೆ ಈ ಒಂದು ಕಟ್ ಆಫ್ ಇದೆಯಲ್ಲ ಇದು ರಾಂಗ್ ಆಗಲಿ, ಇದಕ್ಕಿಂತ ಕಡಿಮೆ ಕಟ್ ಆಫ್ ಬರಲಿ ನಮ್ಮ ಕರ್ನಾಟಕದಲ್ಲಿ ಅಂತ ನಾನು ಆಶಿಸ್ತೇನೆ.
ಮುಂಬರುವಂತಹ ಕೆಟಗರಿ 2A ಕೆಟಗರಿಯಲ್ಲಿ ನೀವು 515 ಎಕ್ಸ್ಪೆಕ್ಟ್ ಮಾಡಬಹುದು. ಅಂದರೆ ನೀವು ಜನರಲ್ ಕೆಟಗರಿಗಿಂತ 15 ಮಾರ್ಕ್ಸ್ ಡಿಫರೆನ್ಸ್ ಅನ್ನು ಇಟ್ಕೊಳ್ಬಹುದು. 515ರವರೆಗೆ 2AG ಕೆಟಗರಿಯಲ್ಲಿ ಕಟ್ ಆಫ್ ನಿಂತ್ಕೊಳ್ಬಹುದು. 2A ಇದ್ದು ರೂರಲ್ ಇದ್ದರೆ 510ಕ್ಕೆ ಕಟ್ ಆಫ್ ನಿಂತ್ಕೊಳ್ಬಹುದು. ಮತ್ತು ಕನ್ನಡ ಮೀಡಿಯಂ ಇದ್ದರೆ 500ರವರೆಗೆ ಕಟ್ ಆಫ್ ನಿಂತ್ಕೊಳ್ಬಹುದಾಗಿರುತ್ತೆ. ಅಂದರೆ 2A ಕೆಟಗರಿ ಇದ್ದರೆ ಖಂಡಿತವಾಗಿ ಕಟ್ ಆಫ್ ಒಂದು 15 ಮಾರ್ಕ್ಸ್ ಅಷ್ಟು ಡಿಫರೆನ್ಸ್ ಇರುತ್ತೆ ಜನರಲ್ ಕೆಟಗರಿಗೆ. ಇವತ್ತು ನೀವು ಈ ಒಂದು ಕಟ್ ಆಫ್ ಅನ್ನು ನೋಡೋದಕ್ಕಿಂತ ಮುಂಚೆ ನಾನೇನು ನಿಮಗೆ ಸಜೆಸ್ಟ್ ಮಾಡ್ತೇನೆ ಅಂದರೆ, ನೀವು ಅಲೈನ್, ಆಕಾಶ್, PW ಈ ರೀತಿಯ ಒಂದು ಇನ್ಸ್ಟಿಟ್ಯೂಟ್ಗಳಿರ್ತಾವಲ್ಲ, ಇವುಗಳ ಆನ್ಸರ್ ಕೀಯನ್ನು ನೋಡಿಕೊಂಡು ನೀವು ಹಾಕಿರುವಂಥ ಆಪ್ಷನ್ಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನು ಬರೆದಿಟ್ಕೊಳ್ಳಿ. ಈಗ ಎಕ್ಸಾಂಪಲ್ ಆಗಿ ಅಲೈನ್ನ ಚೆಕ್ ಮಾಡ್ಕೊಂಡ್ಮೇಲೆ ಅಲೈನ್ ಅಂತ ಬರ್ಕೊಂಡು ಒಂದು ಡೈರಿಯಲ್ಲಿ ಬರ್ಕೊಳ್ಳಿ. ಅಲೈನ್ ಅಂತ ಬರ್ಕೊಂಡು ಅದರ ಮುಂದೆ ನಿಮ್ಮ ಮಾರ್ಕ್ಸನ್ನು ಎಂಟ್ರಿ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಆಕಾಶನ ಚೆಕ್ ಮಾಡ್ಕೊಂಡ್ರೆ ಆಕಾಶ್ ಅಂತ ಬರ್ಕೊಂಡು ಅದರ ಮುಂದ್ಗಡೆ ನೀವು ಈ ಒಂದು ಮಾರ್ಕ್ಸನ್ನು ಬರ್ಕೊಳ್ಳಿ. ಮತ್ತು ಫಿಸಿಕ್ಸ್ ವಾಲಾದ ಚೆಕ್ ಮಾಡಿಕೊಂಡ್ರೆ ಅದರ ಮಾರ್ಕ್ಸನ್ನು ಬರ್ಕೊಳ್ಳಿ. ಮತ್ತು ಎಲ್ಲ ರೀತಿಯ ಒಂದು ಈ ಒಂದು ಇನ್ಸ್ಟಿಟ್ಯೂಟ್ಗಳ ಒಂದು ಆನ್ಸರ್ ಕೀ ಸಿಗುತ್ತಲ್ಲ, ಎಲ್ಲವುಗಳನ್ನು ನೀವು ಬರ್ಕೊಂಡು ಆ ಒಂದು ಲಿಸ್ಟನ್ನು ಮಾಡ್ಕೊಳ್ಳಿ. ನಿಮಗೊಂದು ಫೈನಲ್ ಐಡಿಯಾ ಸಿಗುತ್ತೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ. ಮುಂದುವರೆದು 2B ಕೆಟಗರಿಯಲ್ಲಿ ಇಷ್ಟೊಂದು ಕಡಿಮೆ ಕಟ್ ಆಫ್ ಹೋಗೋ ಚಾನ್ಸಸ್ ಇರುತ್ತೆ, ಕೆಲವೊಂದು ಬಾರಿ ಇರೋದಿಲ್ಲ. ಈ ಒಂದು ಕೆಟಗರಿ ಇದೆಯಲ್ಲ, ಇಲ್ಲಿಯೂ ಕೂಡ ಬಹಳಷ್ಟು ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇರುತ್ತೆ. ಇದರಲ್ಲಿಯೂ ಕೂಡ ಆಲ್ಮೋಸ್ಟ್ ಆಗಿ 500ರವರೆಗೆ ಕಟ್ ಆಫ್ ನಿಂತ್ಕೊಳ್ಬೋದು. 510, 500ರವರೆಗೆ ನಿಂತ್ಕೊಳ್ಬೋದು. ಆಲ್ಮೋಸ್ಟ್ ಆಗಿ ಇಷ್ಟು ಕಡಿಮೆ ಅಂತ ಹೋಗೋದಕ್ಕೆ ಚಾನ್ಸ್ ಇಲ್ಲ. 490, 480, 470ರವರೆಗೆ ಹೋಗ್ಬೋದು ಅಂತ ಪ್ರೆಡಿಕ್ಷನ್ ಇದೆ. ಬಟ್ ಚಾನ್ಸಸ್ ನೋಡಬೇಕು ಎಷ್ಟರ ಮಟ್ಟಿಗೆ ಕಾಂಪಿಟೇಷನ್ ಲೆವೆಲ್ ಇರುತ್ತೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಪ್ರತಿ ವರ್ಷ ನಾನು ನೋಡ್ತಾ ಇರೋ ಪ್ರಕಾರ 2B ಕೆಟಗರಿಯಲ್ಲಿ ಕೂಡ 2A ಲೆವೆಲ್ಗಿಂತ ಸ್ವಲ್ಪ ಜಾಸ್ತಿನೇ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಈ ಒಂದು ಕಾಂಪಿಟೇಷನ್ ಲೆವೆಲ್ 2B ಕೆಟಗರಿಯಲ್ಲಿ ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ಹಾಗೆ ಮುಂದುವರೆದು ಕೆಟಗರಿ 1ನಲ್ಲಿ ನೋಡ್ಕೊಂಡು ಹೋದರೆ 515ರವರೆಗೆ ಕಟ್ ಆಫ್ ನಿಂತ್ಕೊಳ್ಬೋದು ಜನರಲ್ ಕೆಟಗರಿಯಲ್ಲಿ. ಅಂದರೆ ಕೆಟಗರಿ 1 ಜನರಲಲ್ಲಿ, ಮತ್ತು ಕೆಟಗರಿ 1 ರೂರಲಲ್ಲಿ 513, ಕೆಟಗರಿ 1 ಕನ್ನಡ ಮೀಡಿಯಮಲ್ಲಿ 505 ನಿಂತ್ಕೊಳ್ಬೋದು. ಈ ಒಂದು ಕೆಟಗರಿಯಲ್ಲಿ ಸೀಟ್ಗಳ ಸಂಖ್ಯೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಈ ಒಂದು ಕಟ್ ಆಫ್ ಅಲ್ಲಿ ಆಲ್ಮೋಸ್ಟ್ ಆಗಿ ಅಷ್ಟೇ 2A ಕೆಟಗರಿ ಅಷ್ಟೇ ಕಟ್ ಆಫ್ ನಿಂತುಕೊಳ್ಳುತ್ತೆ. ಮುಂದುವರೆದು SC ಕೆಟಗರಿಯಲ್ಲಿ ನೋಡ್ಕೊಂಡು ಹೋದಾಗ SC ಜನರಲ್ ಅಲ್ಲಿ ಆಲ್ಮೋಸ್ಟ್ ಈ ಒಂದು ಜನರಲ್ ಕೆಟಗರಿ ಇರುತ್ತಲ್ಲ, ಜನರಲ್ ಕೆಟಗರಿಗೆ ಈ SC ಕೆಟಗರಿಗೆ ಆಲ್ಮೋಸ್ಟ್ ಆಗಿ ಒಂದು 100 ಮಾರ್ಕ್ಸ್ ಡಿಫರೆನ್ಸ್ ಇಟ್ಕೊಳ್ಬಹುದು. 430ರವರೆಗೆ ಈ ಒಂದು ಕಟ್ ಆಫ್ ಬರ್ಬೋದು ಅಂತ ನನ್ನ ಅನಿಸಿಕೆ ಇದೆ. ಅದೇ ರೀತಿ SC R ಇದ್ರೆ 420ರವರೆಗೆ ಬರ್ಬೋದು. SC ಕನ್ನಡ ಮೀಡಿಯಂ ಇದ್ರೆ 410ರವರೆಗೆ ಬರಬಹುದು ಅಂತ ನನ್ನ ಅನಿಸಿಕೆ ಇದೆ. ನೋಡೋಣ ಇದು ಎಷ್ಟರ ಮಟ್ಟಿಗೆ ನಿಜವಾಗುತ್ತೆ ಅನ್ನೋದು ಕೂಡ ನೀವು ರಿಸಲ್ಟ್ ಬಂದ ಮೇಲೆ ನೋಡಬೇಕಾಗುತ್ತೆ. ನೀವು ರಿಸಲ್ಟ್ ಬಂದ ಮೇಲೆ ಈ ಒಂದು ರ್ಯಾಂಕನ್ನು ನೋಡಿಕೊಂಡು, ಅಷ್ಟೇ ಅಲ್ಲದೆ ಈ ರ್ಯಾಂಕನ್ನು ನೋಡಿಕೊಂಡು ನಿಮಗೆ ಸೀಟ್ ಸಿಕ್ಕ ಮೇಲೆ ಕಮೆಂಟಲ್ಲಿ ಬಂದು ನೀವೇ ಹೇಳಿ ಈ ಒಂದು ಪ್ರೆಡಿಕ್ಷನ್ ರಾಂಗ್ ಆಗಿದೆ ಅಂತ. ಆವಾಗ ನನಗೆ ಬಹಳಷ್ಟು ಖುಷಿ ಆಗುತ್ತೆ. ಯಾಕಂದರೆ ಈ ಒಂದು ಪ್ರೆಡಿಕ್ಷನ್ ರಾಂಗ್ ಆಗಿ ನಿಮಗೆ ಸೀಟ್ ಸಿಕ್ಕರೆ ಅದು ನನಗೆ ಖುಷಿ ಆಗುತ್ತೆ. ಇಲ್ಲಿ ಹೇಳುವಂತಹ ಎಲ್ಲ ಪ್ರೆಡಿಕ್ಷನ್ಗಳು ರಾಂಗ್ ಆಗಲಿ, ಇದಕ್ಕಿಂತ ಕಡಿಮೆ ಕಟ್ ಆಫ್ ನಿಂತ್ಕೊಳ್ಳಿ ಅನ್ನೋದು ನನ್ನ ಆಸೆಯಾಗಿದೆ. ಹಾಗೆ ST ಕೆಟಗರಿಯಲ್ಲಿ ನೋಡ್ಕೊಂಡು ಹೋದಾಗ ST ಜನರಲಲ್ಲಿ 425, ಅಂದರೆ ಆಲ್ಮೋಸ್ಟ್ ಆಗಿ SC ಮತ್ತು ST ಕೆಟಗರಿಯಲ್ಲಿ ಆಲ್ಮೋಸ್ಟ್ ಆಗಿ ಸೇಮ್ ಕಟ್ ಆಫನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. 430ರವರೆಗೆ ಕಟ್ ಆಫನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ST ರೂರಲಲ್ಲಿ 420 ಮತ್ತು ST ಕನ್ನಡ ಮೀಡಿಯಮಲ್ಲಿ 410ರವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಕೇವಲ ಪ್ರೆಡಿಕ್ಷನ್ ಆಗಿರೋದ್ರಿಂದ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳೋಕೆ ಹೋಗಬೇಡಿ. ಜಸ್ಟ್ ನಿಮಗೊಂದು ಪ್ರೆಡಿಕ್ಷನನ್ನು ಕೊಡ್ತಾ ಇದ್ದೇನೆ. ಇಷ್ಟರ ಮಟ್ಟಿಗೆ ಈ ವರ್ಷದ ಕ್ವಶನ್ ಪೇಪರ್ ಲೆವೆಲನ್ನು ನೋಡಿಕೊಂಡ್ರೆ ಇಷ್ಟರ ಮಟ್ಟಿಗೆ ಕಟ್ ಆಫ್ ಹೋಗ್ಬೋದು ಅಂತ ನನ್ನ ಅನಿಸಿಕೆ ಇದೆ. ಈ ಒಂದು ಪ್ರೆಡಿಕ್ಷನನ್ನು ಮಾತ್ರವಾಗಿ ತಿಳ್ಕೊಳ್ಳಿ. ಈ ಒಂದು ಪ್ರೆಡಿಕ್ಷನನ್ನು ನಿಜವಾಗಿ ಇದೇ ಪ್ರೆಡಿಕ್ಷನಲ್ಲಿ ನಿಂತುಕೊಳ್ಳುತ್ತೆ ಅಂತ ನೀವು ಭಾವಿಸಬೇಡಿ. ಇನ್ನು ಇದೇ ರೀತಿಯ ನೀಟ್ಗೆ ರಿಲೇಟೆಡ್ ಆಗಿರುವಂತಹ ಮಾಹಿತಿಯನ್ನು ನೀವು ಪ್ರೊವೈಡ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.